Hello everyone. Today we all using social media platforms. If we use this wisely, it's a boon. Otherwise it's a curse to humanity. I personally recommend not to allow usage of these for school-going children. Let them grow physically and socially mature. Then okay. The same is gonna tell you by our students through this drama. So let's begin. ಕಲ್ಯಾಬಾ ಮಲ್ಯಾಬಾ ಗಂಗೀಬಾ ನುಂಗೀಬಾ ಕಲ್ಯಾಬಾ ಮಲ್ಯಾಬಾ ಗಂಗೀಬಾ ತುಂಗೀಬಾ ಬನ್ನಿ ನೋಡಿ ನಾಟಕ ನೋಡಿ ನಂಬಿರಿ ನಾಟಕ ಬನ್ನಿ ನೋಡಿ ನಾಟಕ ನೋಡಿ ನಂಬಿರಿ ನಾಟಕ ನೋಡಿ ಮಾಧ್ಯಮದ ಅಸಲು ನೋಡಿ ಅದನ್ನೇ ತೆಗೆದು ತೂಕ ಮಾಡಿ ಬನ್ನಿ ನೋಡಿ ನಾಟಕ ನೋಡಿ ನಂಬಿರಿ ನಾಟಕ ನೋಡಿ ಕಾಣತನ್ನು ಕಂಡಿದಂಗ ನೋಡಿ ಖಂಡಿತನ್ನು ಕಲ್ಪನೆ ಮಾಡಿ ನೋಡಿ ಬನ್ನಿ ನೋಡಿ ನಾಟಕ ನೋಡಿ ನಂಬಿರಿ ನಾಟಕ ನೋಡಿ ಮಾಧ್ಯಮವನ್ನು ತಿಳಿಸೋದು ನೋಡಿ ಅದನ್ನೇ ತಿರುಗಿ ತೋರಿಸೋದು ನೋಡಿ ಬನ್ನಿ ನೋಡಿ ನಾಟಕ ನೋಡಿ ನಂಬಿರಿ ನಾಟಕ ನೋಡಿ ಮಾಧ್ಯಮ ಮಾಧ್ಯಮ ಮನೆ ಮನೆಗೂ ಮಾಧ್ಯಮ ನಂಬಿ ಬಂದವರಿಗೆ ತುತ್ತಮ್ಮ ಇಲ್ದೆ ಹೋದ್ರೆ ಕುತ್ತಮ್ಮ ನಂಬಿ ಬಂದವರಿಗೆ ತುತ್ತಮ್ಮ ಇಲ್ದೆ ಹೋದ್ರೆ ಕುತ್ತಮ್ಮ ಬನ್ನಿ ನೋಡಿ ನಾಟಕ ನೋಡಿ ನಂಬಿರಿ ನಾಟಕ ನೋಡಿ ಕೂತನ್ನ ಕೂತ್ಕೊಂಡು ನೋಡೋಣ ಬಾರಮ್ಮ ಲೈಫ್ ತುಂಬಾ ಬೋರು ಅಟ್ಲೀಸ್ಟ್ ಯಾರು ನೋಡೋಣ ಇದೀಗ ಬಂದ ಸುದ್ದಿ ಆರೋಗ್ಯ ಮಂತ್ರಿಗಳ ಮೂತ್ರಪಿಂಡದ ಶಸ್ತ್ರಚಿಕಿತ್ಸೆ ಸಫಲವಾಗಿದೆ. ಆದರೆ ಚಿಕಿತ್ಸೆಯ ಸಮಯದಲ್ಲಿ ಮನುಷ್ಯನ ಮೂತ್ರಪಿಂಡದ ಬದಲು ನಾಯಿಯ ಮೂತ್ರಪಿಂಡವನ್ನು ಮರುಜೋಡಣೆ ಮಾಡಲಾಗಿದೆ. ಇದರ ಬಗ್ಗೆ ಆರೋಗ್ಯ ಮಂತ್ರಿಗಳು ಏನು ಹೇಳ್ತಾರೆ ಎಂದು ತಿಳಿದುಕೊಳ್ಳೋಣ. ಹಲೋ ಕಲ್ಲವರೇ, ಆರೋಗ್ಯ ಮಂತ್ರಿಗಳು ತಮ್ಮ ಆರೋಗ್ಯದ ಬಗ್ಗೆ ಏನು ಹೇಳ್ತಾರೆ ಎಂದು ತಿಳಿಸ್ತೀರಾ? ಜೋಡಣೆಯಾಗಿರುವ ತಮ್ಮ ಚಿಕಿತ್ಸೆ ಬಗ್ಗೆ ಏನು ಹೇಳ್ತೀರಾ ಸರ್? ಏನೂ ಆಗಿಲ್ರಿ, ಆದ್ರ ಎಲ್ಲೇ ತಂಬಾಕಂತಲ ಕಾಲತ್ತೆ ಕನ್ಸೈತ್ರಿ. ಇದ್ರಾಗ ವಿರೋಧ ಪಕ್ಷದ ಕೈವಾಡ ಇರ್ಬೋದು ಅನಿಸ್ತೈತೇನ್ರಿ? ಇರ್ಬಹುದು. ಈ ಸಲ ಎಲೆಕ್ಷನ್ ಗೆದ್ದೇನಲ್ಲ, ನನಗೆ ಅನಿಸುತ್ತಿದ್ರಲ್ಲಿ ಅವರಲ್ಲೇ ಕೈವಾಡ ಇರಬಹುದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ನಮ್ಮ ಸ್ಟುಡಿಯೋದಲ್ಲಿ ವಿರೋಧ ಪಕ್ಷದ ನಾಯಕರು ಮತ್ತು ಚಿಕಿತ್ಸೆ ಮಾಡಿದ ಡಾಕ್ಟರ್ ಇದ್ದಾರೆ. ಅವರನ್ನೇ ಈ ಮಾಹಿತಿ ಕುರಿತು ಕೇಳೋಣ. ಸರ್, ಇದರಲ್ಲಿ ವಿರೋಧ ಪಕ್ಷದವರ ಕೈವಾಡ ಇದೆ ಅಂತ ಆರೋಗ್ಯ ಸಚಿವರು ಹೇಳ್ತಾ ಇದ್ದಾರೆ, ನೀವೇನು ಹೇಳ್ತೀರಾ? ಇದರಲ್ಲಿ ವಿರೋಧ ಪಕ್ಷದವರ ಕೈವಾಡ ಏನೂ ಇಲ್ಲ. ಆಪರೇಷನ್ ಮಾಡಿದವರು ಡಾಕ್ಟರ್, ಮಾಡಿಸ್ಕೊಂಡವರು ಸಚಿವರು. ಅವರಿಗೆ ನಾಯಿ ಮೂತ್ರಪಿಂಡ ಜೋಡಿಸಿದ್ರು, ನರಿ ಮೂತ್ರಪಿಂಡ ಜೋಡಿಸಿದ್ರು, ನಮಗಂತೂ ಗೊತ್ತೇ ಇಲ್ಲ. ಅವನ್ನೆಲ್ಲ ಡಾಕ್ಟರ್ನೇ ಕೇಳಬೇಕು. ಹಾಗಾದ್ರೆ ಇದಕ್ಕೆಲ್ಲ ಡಾಕ್ಟರ್ ಕಾರಣ ಅನ್ಬೋದಾ? ನಾಯಿ ಮೂತ್ರಪಿಂಡ ಮನುಷ್ಯರ ಮೂತ್ರಪಿಂಡ ಒಂದೇ ತರ ಇದೆ, ಅದ್ರಲ್ಲಿ ವ್ಯತ್ಯಾಸ ಏನದ? ಹಾಗಾದ್ರೆ ಇದಕ್ಕೆ ವಿರೋಧ ಪಕ್ಷದವರು ಕಾರಣ ಅಲ್ಲ, ಡಾಕ್ಟರ್ ಕಾರಣ ಅಲ್ಲ, ಕಾರಣ ಏನಂತ ಹೇಳೋಣ. ಅರಿಶಿಣ ಮತ್ತು ಚಂದನದ ಹೊಳಪೊಂದಿರುವ ಸಂತೂರ್, ತ್ವಚೆ ಇನ್ನಷ್ಟು ಅರಳಿದೆ ಸಂತೂರ್ ಸಂತೂರ್. अरे होय 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 अरे होय अरे होय अरे होय 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 अरे होय अरे होय अरे होय होय होय. ಅಮೃತ, ಇವತ್ತು ನಾ ಸೀರಿಯಲ್ ನೋಡ್ಲೇಬೇಕು. ಅತ್ತಿ ಮಗಗೆ ಏನ್ ಹೇಳ್ತಾಳ ಕೇಳಲೇಬೇಕು. ಅಲ್ಲಮ್ಮ, ನಾನು ಹೆಂಡತಿನ ಏನ್ ಮಾಡಿದ್ಲು? ಹೆಂಡತಿನೇ ಹೆಚ್ಚಲ್ವಾ, ಅಮ್ಮನ ಬಗ್ಗೆ ಕಾಳಜಿನೇ ಇಲ್ಲ. ರಿಮೋಟ್ ಕೊಡು, ನಾನು ಕ್ರಿಕೆಟ್ ನೋಡ್ಬೇಕು. ನೀವು ಬರೇ ಕ್ರಿಕೆಟ್ ಕ್ರಿಕೆಟ್ ಅಂತ ನಿಂತ ಹೇಳ್ತೀರಾ. ನಾವು ಸೀರಿಯಲ್ ಕ್ರಿಕೆಟ್ಗೆ ಅರ್ಧ ಗಂಟೆ ಸೀರಿಯಲ್ ನೋಡಕ್ ಕೊಡಲ್ಲ. ಇಲ್ಲ, ನಾನು ಕ್ರಿಕೆಟ್ ನೋಡ್ಲೇಬೇಕು. ನೀನು 3 ಹೊತ್ತು ಸೀರಿಯಲ್ ನೋಡ್ತಾನೆ ಇರ್ತೀಯ. ಇಲ್ಲ, ನಾ ಇವತ್ತು ನೋಡ್ಲೇಬೇಕು ಸೀರಿಯಲ್. ಅವಳು ಒಂದು ಕೆನ್ನೆ ಹೊಡ್ತಾಳಂತೆ. ಹಂಗ ಹಿಂಗ ಹಂಗ ಐತೆ ಹಿಂಗಾಗೋದು ನಡ ಅಂತಮ್ಮ ಅಂತಮ್ಮ. ನಾನು ಕಾನ್ ಮಾಡಿ ನೋಡೋಣ. ಅಲ್ಲ ಸ್ವಲ್ಪ
ಹಲೋ 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 ಯಾರು ಮಾತಾಡ್ತಾ ಇರೋದು? ಹಲೋ 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 ಅಣ್ಣ ಅಣ್ಣ ಫೋಗೋ ಹಚ್ಚಣ್ಣ. ಹೋಗಮ್ಮ ಅಣ್ಣ ಅಣ್ಣ ಫೋಗೋ ನೋಡೋಕೆ ಹಚ್ಚಣ್ಣ. ಸುಮ್ಮನೆ ತಿಂದು ತಿನ್ಬಿಡಮ್ಮ ಹೋಗಮ್ಮ. ಅಣ್ಣ ಅಣ್ಣ ಛೋಟಾ ಭೀಮ್ ನೋಡಿ ಫೋಗೋ ಹಚ್ಚಣ್ಣ. ಹೋಗೋ ಇವ್ಗೋ. ಅಮ್ಮ ಅಪ್ಪ ಫೋಗೋ ನೋಡ್ಬೇಕಮ್ಮ. ಹೋಗೆ ಅಪ್ಪ ಅಪ್ಪ ಫೋಗೋ ನೋಡ್ಬೇಕಪ್ಪ. ಹೋಗಮ್ಮ. ಲೂಸ ಅಣ್ಣ ಲೂಸ ಅಣ್ಣ ಲೂಸ ನೀನು ಲೂಸ ಅದು ಸರಿ ಅದು ಸರಿ. ಅರೆ ಹೋಯ್ ಅರೆ ಹೋಯ್ 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 ಅರೆ ಹೋಯ್ ಅರೆ ಹೋಯ್ ಅರೆ ಹೋಯ್ ಹೋಯ್ ಹೋಯ್. ಟಿವಿ ನೋಡಿ ಹುಚ್ಚು ತರ ಕುಳಿತಿರೋ ಮಗ, ಟಿವಿಗಾಗಿ ಅಳ್ತಾ ಇರೋ ಮಗಳು, ಸೀರಿಯಲ್ ಕ್ರಿಕೆಟ್ಗಾಗಿ ಜಗಳಾಡ್ತಿರೋ ಅಪ್ಪ ಅಮ್ಮ, ಇಂಥ ಟಿವಿ ನಮ್ಗೆ ಬೇಕಾ? ಟಿವಿಯಿಂದ ಎಷ್ಟೋ ಸಂಬಂಧಗಳು ಹಾಳಾಗ್ತಿವೆ. ಇಂಥ ಟಿವಿ ನಮಗೆ ಬೇಕಾ? ಅರೆ ಹೋಯ್ ಅರೆ ಹೋಯ್ ಹೋಯ್ ಹೋಯ್. ಇದು ಒಂದು ಇದ್ರೆ ಮೊಬೈಲು. ಟಕ್ 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 ಪ್ರೈಸ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಬಾರೋ ಕೇಕ್ ಮಾಡ್ಬಾ. ನನ್ನ ಫ್ರೆಂಡ್ಸ್ ಇನ್ಸ್ಟಾದಲ್ಲಿ ಫೋಟೋಗೆ ಲೈಕ್ ಮಾಡಿದ್ದಾರೆ, ಅದನ್ನ ನೋಡ್ಲಿಕ್ಕತ್ತೀನಿ. ಏನೇ ಇವನು ಬರ್ತ್ಡೇ ವಿಶ್ ಮಾಡ್ತಾರೆ, ನಾನು ನೋಡಿದೆ ಹಾಗೆ ಹೋಗ್ತಾನೆ ಇದ್ದಾನೆ. ಈಗಿನ ಹುಡುಗರು ಕೈಯಲ್ಲಿ ಮೊಬೈಲ್ ಇದ್ರೆ ಅಪ್ಪ ಬೇಡ ಅಮ್ಮ ಬೇಡ. ಅರೆ ಹೋಯ್ ಅರೆ ಹೋಯ್ ಅರೆ ಹೋಯ್ 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 ಅರೆ ಹೋಯ್ ಅರೆ ಹೋಯ್ ಅರೆ ಹೋಯ್ ಹೋಯ್ ಹೋಯ್. ಏನ್ಲ ಮಗ ಇಷ್ಟು ಖುಷಿಯಾಗಿದೆಯಾ? ಎದ್ರೊಳಗೆ ನಾವು ದಿನಾಲು ಕನ್ನಡ ಕೋಟ್ಯಾಧಿಪತಿ ನೋಡ್ತಿದ್ದಿಲ್ಲ, ಅದ್ರ ನಾ ಫಸ್ಟ್ ಬಂದು ನೋಡ್ರಿ ಎಷ್ಟು ಚೆನ್ನಾಗಿ ಕಾರ್ಯಕ್ರಮ ಇದೆ. ನಾವು ದಿನಾಲು ನೋಡ್ಬೇಕು. ಹೌದು ಹೌದು ನೋಡೋಣ ನೋಡೋಣ. ಅರೆ ಹೋಯ್ ಅರೆ ಹೋಯ್ ಅರೆ ಹೋಯ್ 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 ಅರೆ ಹೋಯ್ ಅರೆ ಹೋಯ್ ಅರೆ ಹೋಯ್ ಹೋಯ್ ಹೋಯ್. ನೋಡಿದ್ರಲ್ಲ ದೂರದರ್ಶನ ಮುಗಿದು ಹೆಂಗ್ ಸಂಬಂಧ ಹಾಳಾಗ್ತಿದೆ ಅಂತ. ಅದೇ ಮೊಬೈಲ್ ತಗೊಳ್ಳೋ ಹುಡುಗರು ಮುಖ ನೋಡಲ್ಲ, ಮಸೂರಿ ನೋಡಲ್ಲ, ಮೊಬೈಲಲ್ಲಿ ಮುಳುಗಿರ್ತಾರೆ. ಹಾಗಿದ್ರೆ ಮಾಧ್ಯಮ ಇದಕ್ಕೆ ಬೇಕು, ನಂಬಿ ಬಳಸಿದ್ರೆ ತುತ್ತಾಗ್ತದೆ. ಬನ್ನಿ ನೋಡೋಣ ಮಾಧ್ಯಮ ಹೆಂಗ್ ಬಳಸ್ಬೇಕು ಅಂತ. ನಿಂಬೆ ಹಣ್ಣಿಂದ ಹುಡುಗಿ ಬಂದು ನೋಡು, ಓ ಮಾಲು ಹೊಸ ಮಾಲು. ಜಿಂಕೆ ಮರಿ ಓಡ್ತಾ ಇದೆ ನೋಡ್ಲ ಮಗ. ನೋಡಿ ಈ ತರ ಪ್ರಕರಣಗಳು ನಮ್ಮ ಸಮಾಜದಲ್ಲೇ ಎಷ್ಟೊಂದು ನಡೆಯುತ್ತವೆ. ಹೆಣ್ಣು ಮಕ್ಕಳು ಒಬ್ಬೊಬ್ಬರ ಎಲ್ಲೂ ಅಡ್ಡಾಡುವಂತಿಲ್ಲ, ಆದರೆ ನಮ್ಮ ಮಾಧ್ಯಮ ಇಲ್ಲೇ ಪ್ರಮುಖ ಪಾತ್ರ ವಹಿಸುತ್ತದೆ. ಇಂತಹ ಪ್ರಕರಣಗಳು ಬೆಳಗಿಗೆ
ಎಲ್ಲ ಮಾಯ ನಾಳೆ ನೀವು ಮಾಯ ಎಲ್ಲ ಮಾಯ ನಾವು ಮಾಯ ಓಯ್ ಎಲ್ಲ ಮಾಯ ನಾಳೆ ನೀವು ಮಾಯ ಓಯ್ ಎಲ್ಲ ಮಾಯ ನಾಳೆ ನೀವು ಮಾಯ. Thanks for watching. Hit like if you really like.